ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಮಾಯಾ ಸಂಭವ ಭ್ರಮ ಸಬ್ ಅಬ್ ನ ಬ್ಯಾಪಿ ಹಿ ತೋಹಿ ಜಾನೆಹು ಬ್ರಹ್ಮ ಅನಾದಿ ಅಜ ಅಗುಣ ಗುಣಾಕರ ಮೋಹಿ ಮೋಹಿ ಭಗತ್ ಪ್ರಿಯ ಸಂತತ್ ಅಸ ಬಿಚಾರಿ ಸುನುಕಾಗ काय बचन मन मम पद करेसु अचल अनुराग अब सुनु परम बिमल मम बानी सत्य सुगम निगमादि बखानी निज सिद्धांत सुनावु तोहि सुनु मन धरु सब तजी भजु मोहि मम माया संभव संसारा जीव चराचर विविधि प्रकारा सब मम प्रिय सब मम उपजाये सबते अधिक मनुज मोहि भाये तिन्ह मह द्विज द्विज मह श्रुति धारी तिन्ह महो निगम धर्म अनुसारी तिन्ह मह प्रिय विरक्त पुनि ज्ञानी ज्ञानिहु ते अति प्रिय विज्ञानी तिन्ह ते पुनि मोहि प्रिय निज दासा जेहि गति मोरी न दूसरी आसा पुनि पुनि सत्य कहूँ तो ही पाही मोहि सेवक सम प्रिय कोवु नाही भगति हीन बिरंची किन होई सब जीवहु सम प्रिय मोहि सोई भगतिवंत अति नीचವು ಪ್ರಾಣಿ ಮೋಹಿ ಪ್ರಾಣ ಪ್ರಿಯ ಅಸಿ ಮಮ ಬಾನಿ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳುತ್ತಾರೆ, ಕಾಕಭೂಷುಂಡಿಯವರು ಭಗವಂತನ ಹತ್ರ ಕೇಳ್ಕೊಳ್ತಾರೆ, ನಿನ್ನ ಭಕ್ತಿಯನ್ನು ಕೊಡು ಅಂತಂದ್ಬಿಟ್ಟು. ಆಗ ಭಗವಂತ ಆಯಿತು, ಹಾಗೆ ಆಗಲಿ, ನೀನೇನು ಕೇಳ್ಕೊಂಡಿದ್ಯೋ ಅದು ನಿನಗೆ ಸಿಗುತ್ತೆ, ಆದರೆ ನೀನು ತುಂಬ ಬುದ್ಧಿವಂತ, ಅದಕ್ಕೋಸ್ಕರನೇ ನೀನು ಇಂಥ ವರವನ್ನು ಕೇಳ್ಕೊಂಡಿದೀಯಾ, ಪ್ರಪಂಚದಲ್ಲಿ ನಿನ್ನಂಥ ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ನೀನು ಭಕ್ತಿಯನ್ನು ಬೇಡ್ಕೊಂಡಿದೀಯಾ, ನನ್ನ ಕೃಪೆಯಿಂದ ಎಲ್ಲ ಸದ್ಗುಣಗಳು ಕೂಡ ನಿನ್ನ ಹೃದಯದಲ್ಲಿ ನೆಲೆಸುತ್ತೆ. ಮತ್ತು ಭಕ್ತಿ, ಜ್ಞಾನ, ವೈರಾಗ್ಯ, ಯೋಗ, ನನ್ನ ಲೀಲೆಗಳು, ಅದರ ರಹಸ್ಯಗಳು, ಆಮೇಲೆ ಅದರ ವಿಭಾಗಗಳು ಎಲ್ಲವೂ ಕೂಡ ನನ್ನ ಅನುಗ್ರಹದಿಂದ ನೀನು ಸಮಗ್ರವಾಗಿ ತಿಳ್ಕೊಳ್ತೀಯಾ. ನಿನಗೆ ಸಾಧನೆಯಲ್ಲಿ ಯಾವ ಪರಿಶ್ರಮನೂ ಇರೋದಿಲ್ಲ ಅಂತೆಲ್ಲ ಹೇಳಿ, ಮಾಯಾ ಜನಿತ ಅಂದರೆ ಮಾಯೆಯಿಂದ ಹುಟ್ಟಿರುವಂಥ ಭ್ರಮೆ, ಬಾಧೆಗಳು ಇದ್ಯಾವುದೂ ನಿನ್ನನ್ನು ವ್ಯಾಪಿಸ್ಕೊಳ್ಳೋದಿಲ್ಲ. ನನ್ನನ್ನು ಅನಾದಿ ಜನ್ಮರಹಿತ, ಪ್ರಕೃತಿ ಗುಣರಹಿತನು, ಗುಣಾತೀತನು, ದಿವ್ಯ ಗುಣಾಕರನು, ಪರಬ್ರಹ್ಮನು ಅಂತ ತಿಳ್ಕೊ ನೀನು. ಎಲೆ ಈ ವಾಯಸವೇ ಕೇಳು, ಭಕ್ತರು ನನಗೆ ಯಾವಾಗಲೂ ಪ್ರೀತಿ ಪಾತ್ರರು. ಹೀಗೆ ನೀನು ಅರ್ಥ ಮಾಡಿಕೊಂಡು ತ್ರಿಕರಣಗಳ ಶುದ್ಧಿಯಿಂದ ನನ್ನ ಚರಣಗಳಲ್ಲಿ ಅಚಂಚಲವಾದಂತಹ ಅನುರಾಗವನ್ನು ಇಡು. ಅಂದರೆ ನನಗೆ ಯಾವಾಗಲೂ ಭಕ್ತರೇ ಪ್ರೀತಿ ಪಾತ್ರರು ಅನ್ನೋದನ್ನು ನೀನು ತಿಳ್ಕೊಂಡು ಕಾಯ ವಾಚ ಮನಸ ನನ್ನ ಚರಣಗಳಲ್ಲಿ ಎಲ್ಲ ರೀತಿಯಿಂದಲೂ ಸದಾ ಭಗವಂತನಲ್ಲೇ ನಮ್ಮ ಮನಸ್ಸು ಇರಬೇಕು, ನಮ್ಮ ಶರೀರ ಅದಕ್ಕೆ ಕೆಲಸ ಮಾಡಬೇಕು, ನಮ್ಮ ಬುದ್ಧಿ ಹಾಗೆ ಇರಬೇಕು, ನಾವು ಮಾತಾಡೋ ಮಾತು ಅಂದರೆ ಮೂರೂ ಕರಣಗಳು ಶುದ್ಧಿಯಾಗಿ ಇಟ್ಕೊಂಡು ನನ್ನ ಚರಣದಲ್ಲಿ ನೀನು ಅನುರಾಗವನ್ನು ಇಟ್ಕೋ. ಈಗ ಸತ್ಯವಾದ, ಸುಗಮವಾದ, ವೇದ ಪ್ರತಿಪಾದಿತವಾದಂತಹ ನನ್ನ ನಿರ್ಮಲವಾದಂತಹ ವಾಣಿಯನ್ನು ಕೇಳು. ನೋಡು, ಭಗವಂತನ ವಾಣಿ ಸತ್ಯವಾಗಿರುತ್ತೆ, ಸುಗಮವಾಗಿರುತ್ತೆ, ಮತ್ತು ವೇದ ಪ್ರತಿಪಾದಿತವಾಗಿರುವಂಥದ್ದು. ವೇದಗಳಲ್ಲಿ ಏನು ಹೇಳಿದೆಯೋ ಅದೇ ಭಗವಂತನೇ ಹೇಳಿರೋದು. ಭಗವಂತ ಹೇಳೋದು, ವೇದಗಳು ಹೇಳೋದು ಬೇರೆ ಅಲ್ಲ, ಆಯಿತಾ? ಎಲ್ಲವೂ ಭಗವಂತನಿಂದನೇ ಬಂದಿರುವಂಥದ್ದು. ಆ ನಿರ್ಮಲವಾಣಿಯನ್ನು ಕೇಳು. ನಿನಗೆ ನನ್ನ ನಿಶ್ಚಿತ ಸಿದ್ಧಾಂತವನ್ನು ಈಗ ತಿಳಿಸ್ತೀನಿ. ನಾನು ಏನು ನಿರ್ಧಾರ ಮಾಡಿದ್ದೀನೋ ಆ ಸಿದ್ಧಾಂತವನ್ನು ತಿಳಿಸ್ತೀನಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇರೆದನ್ನೆಲ್ಲ ನೀನು ಬಿಟ್ಟು ನನ್ನನ್ನೇ ಭಜಿಸು ಅಂತ ಹೇಳ್ತಾನೆ. ಅಂದರೆ ಈಗ ನಾನು ಏನು ಹೇಳ್ತೀನೋ ಅಷ್ಟನ್ನು ಕೇಳಿ ಸಾಕು, ಬೇರೆ ಎಲ್ಲವನ್ನು ನೀನು ಬಿಟ್ಬಿಡು ಅಂತ. ಇದೇ ಮಾತನ್ನು ಭಗವಂತ ಭಗವದ್ಗೀತೆಯಲ್ಲೂ ಕೂಡ ಅರ್ಜುನನಿಗೆ ಹೇಳೋದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂತೇನೆ. ಎಲ್ಲ ಧರ್ಮವನ್ನು ಬಿಟ್ಬಿಡು. ಧರ್ಮ ಬಿಟ್ಬಿಡು ಅಂತಂದರೆ ನಾವು ಹುಟ್ಟಾಕೊಂಡಿದ್ದೀವಲ್ಲ ಜಾತಿ ಧರ್ಮ, ಅದನ್ನೆಲ್ಲ ಹೇಳೋದು. ನೀನು ಏನೇ ಮಾಡ್ತಾ ಇದ್ರು ಕೂಡ ಅದನ್ನೆಲ್ಲ ಸೈಡ್ಗೆ ಇಟ್ಬಿಡು, ನನ್ನನ್ನು ನೀನು ಭಜಿಸು ಅಂತ ಹೇಳ್ತಾನೆ. ನನಗೆ ನೀನು ಶರಣಾಗತಿ ಆಗು ಅಂತ ಹೇಳ್ತಾನೆ. ಬೇರೆದೆಲ್ಲ ಬಿಟ್ಟುಬಿಡು ನೀನು ಅಂತ. ಅದೇ ರೀತಿ ಇಲ್ಲೂ ಕೂಡ ಹೇಳ್ತಾ ಇದ್ದಾನೆ, ಈಗ ನಾನು ಏನು ಹೇಳ್ತೀನೋ ಅದನ್ನು ನೀನು ಮನಸ್ಸಲ್ಲಿ ಇಟ್ಕೋ, ಬೇರೆದನ್ನೆಲ್ಲ ಬಿಟ್ಟು ನನ್ನನ್ನು ಭಜಿಸು.
ಈ ಜಗತ್ತೆಲ್ಲ ನನ್ನ ಮಾಯೆಯಿಂದನೇ ಉತ್ಪತ್ತಿಯಾಗಿರುವಂಥದ್ದು. ಇದರಲ್ಲಿ ಅನೇಕ ರೀತಿಯ ಚರಾಚರ ಜೀವಿಗಳೆಲ್ಲ ಇದೆ, ಅದೆಲ್ಲ ನನಗೆ ಪ್ರೀತಿ ಪಾತ್ರರೇ. ಇದನ್ನು ಅರ್ಥ ಮಾಡ್ಕೋಬೇಕು. ಈ ಜಗತ್ತಲ್ಲಿರುವಂಥ ಎಲ್ಲ ಜೀವಿಗಳು ಕೂಡ ನನಗೆ ಪ್ರೀತಿ ಪಾತ್ರರು. ಯಾಕೆ ಅಂತಂದರೆ ಅದೆಲ್ಲವೂ ಕೂಡ ನನ್ನ ಸೃಷ್ಟಿಯೇ, ನಾನೇ ಸೃಷ್ಟಿ ಮಾಡಿರುವಂಥದ್ದು. ಆದರೆ ಮನುಷ್ಯರಿದಾರಲ್ಲ, ಅವರು ಇವೆಲ್ಲಕ್ಕಿಂತ ನನಗೆ ಹೆಚ್ಚು ಪ್ರೀತಿ ಪಾತ್ರರು. ಆ ಮನುಷ್ಯರಲ್ಲೂ ಕೂಡ ದ್ವಿಜರು ಅಂತಂದರೆ ಬ್ರಾಹ್ಮಣರು, ಬ್ರಹ್ಮನನ್ನು ಅರಿತಿರುವಂಥವ್ರು. ಆ ದ್ವಿಜರಲ್ಲೂ ಕೂಡ ವೇದಗಳನ್ನು ಕಂಠಸ್ಥವಾಗಿ ಇಟ್ಕೊಂಡಿರ್ತಾರಲ್ಲ, ಅಂಥವರು ನನಗೆ ತುಂಬ ಪ್ರೀತಿ ಪಾತ್ರರು. ಅವರಲ್ಲೂ ಕೂಡ ವೇದೋಕ್ತ ಧರ್ಮವನ್ನು, ವೇದದಲ್ಲಿ ಏನು ಹೇಳಿದಾರೋ ಆ ಧರ್ಮವನ್ನು ಆಚರಣೆ ಮಾಡುವಂಥವ್ರು ಇದಾರಲ್ಲ ಅಂಥವರು. ಅವರಲ್ಲೂ ಕೂಡ ಯಾರಿಗೆ ವೈರಾಗ್ಯ ಇರುತ್ತೋ ಅಂಥ ವೈರಾಗ್ಯ ಸಂಪನ್ನರು ನನಗೆ ಅತ್ಯಂತ ಪ್ರೀತಿ ಪಾತ್ರರು. ಆ ವೈರಾಗ್ಯ ಇರೋವರಲ್ಲೂ ಕೂಡ ಜ್ಞಾನಿಗಳು ನನಗೆ ತುಂಬ ಪ್ರೀತಿ ಪಾತ್ರರು. ಅವರಲ್ಲಿ ವಿಜ್ಞಾನಿಗಳು ಅಂದರೆ ತತ್ವವನ್ನು ತಿಳ್ಕೊಂಡಿರುವಂತಹ ತತ್ವಜ್ಞರು ಅಂತ ಅರ್ಥ. ಅವರು ನನಗೆ ಹೆಚ್ಚು ಪ್ರೀತಿ ಪಾತ್ರರು. ಪರತತ್ವಜ್ಞರಾದಂತಹ ವಿಜ್ಞಾನಿಗಳಿಗಿಂತಲೂ ನನಗೆ ಅನನ್ಯಗತಿಕರಾದ, ಬೇರೆ ಯಾವುದೇ ಆಸೆ ಇಲ್ಲದ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಈಗ ತತ್ವವನ್ನು ತಿಳ್ಕೊಂಡಿರೋರಿಗಿಂತಲೂ ಕೂಡ ಬೇರೆ ಯಾವುದನ್ನೂ ಅವರು ಡಿಪೆಂಡ್ ಆಗದೆ, ಬೇರೆ ಯಾವುದರಲ್ಲೂ ಅವ್ರಿಗೆ ಆಸಕ್ತಿ ಇಲ್ಲದೆ ಸದಾ ಕಾಲ ನನ್ನಲ್ಲೇ ಆಸೆ ಇರುತ್ತಲ್ಲ, ಅಂದರೆ ಬೇರೆ ಯಾವುದರಲ್ಲೂ ಆಸೆ ಇರೋದಿಲ್ಲ ಅವರಿಗೆ. ಬರೀ ನನ್ನನ್ನು ಪ್ರೀತಿಸಬೇಕು, ನನ್ನನ್ನು ಭಜಿಸಬೇಕು, ಆ ರೀತಿ ಇರುವಂಥ ಭಕ್ತ ಇದ್ದಾನಲ್ಲ, ಅವನು ನನಗೆ ತುಂಬ ಪ್ರೀತಿ ಪಾತ್ರನು. ನನಗೆ ನನ್ನ ಸೇವಕರಷ್ಟು ಪ್ರೀತಿ ಪಾತ್ರರು ಯಾರೂ ಇಲ್ಲ, ಇದು ನನ್ನ ಸಿದ್ಧಾಂತ ಅಂತ ಹೇಳಿದ್ದಾನೆ. ನೋಡಿದ್ರಾ, ಎಷ್ಟು ವಿಷಯಗಳನ್ನು ಒಂದರಲ್ಲೇ ಹೇಳಿಬಿಟ್ಟ. ಮುಖ್ಯವಾಗಿ ಏನು, ಆಸೆಗಳನ್ನೆಲ್ಲ ತ್ಯಾಗ ಮಾಡಿ ಭಗವಂತನೇ ಸರ್ವಸ್ವ ಅಂತ ನಂಬ್ಕೊಂಡು ಅವನನ್ನು ಪ್ರೀತಿಸ್ತಿರ್ತಾನಲ್ಲ, ಅಂಥ ಭಕ್ತನೇ ಭಗವಂತನಿಗೆ ತುಂಬ ಪ್ರೀತಿ ಪಾತ್ರನು, ಬೇರೆ ಯಾರೂ ಅಲ್ಲ ಅನ್ನೋದು ಇಲ್ಲಿ ನಮಗೆ ಗೊತ್ತಾಯಿತು. ಅದರಲ್ಲಿ ನೋಡಿ, ಕೆಲವೊಂದು ವಿಚಾರಗಳನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಎಲ್ಲ ಜೀವಿಗಳು ಭಗವಂತನಿಂದನೇ ಸೃಷ್ಟಿಯಾಗಿರೋದ್ರಿಂದ ಎಲ್ಲರನ್ನೂ ಭಗವಂತ ಪ್ರೀತಿಸ್ತಾನೆ. ಆದರೆ ಅತ್ಯಂತ ಅಂತ ಬಂದಾಗ ಭಕ್ತನೇ ಪ್ರೀತಿ ಪಾತ್ರನಾಗಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈ ಜಗತ್ತೆಲ್ಲ ಮಾಯೆಯಿಂದ ಕೂಡಿರುವಂಥದ್ದು. ಎಲ್ಲ ಜೀವಿಗಳು ಪ್ರೀತಿ ಪಾತ್ರರೇ ಭಗವಂತನಿಗೆ. ಯಾಕೆ, ಅವೆಲ್ಲನೂ ಸೃಷ್ಟಿ ಮಾಡಿರುವಂಥವನು ಭಗವಂತನೇ. ಅದರಲ್ಲಿ ಮನುಷ್ಯರು ತುಂಬ ಪ್ರೀತಿ ಪಾತ್ರರು. ಆ ಮನುಷ್ಯರಲ್ಲಿ ದ್ವಿಜರು ಇಷ್ಟ. ದ್ವಿಜರಲ್ಲಿ ವೇದಗಳನ್ನು ಯಾರು ಕಂಠಸ್ಥ ಮಾಡ್ಕೊಂಡಿರ್ತಾರೋ ಅವರು ತುಂಬ ಇಷ್ಟ. ಅವರಿಗಿಂತ ಆ ವೇದಗಳಲ್ಲಿರುವಂಥದ್ದನ್ನು ಯಾರು ಫಾಲೋ ಮಾಡ್ತಾರಲ್ಲ ಅವರಿಷ್ಟ. ಅವರಲ್ಲೂ ಕೂಡ ವೈರಾಗ್ಯ ಯಾರಲ್ಲಿರುತ್ತೋ ಅವರಿಷ್ಟ. ವೈರಾಗ್ಯ ಇರುವಂಥ ಜ್ಞಾನಿಗಳು ಅವನಿಗೆ ತುಂಬ ಇಷ್ಟ. ಆ ಜ್ಞಾನಿಗಳಲ್ಲಿ ಯಾರು ವಿಜ್ಞಾನಿಗಳು ಅಂದರೆ ತತ್ವವನ್ನು ತಿಳ್ಕೊಂಡಿರುವಂಥವ್ರು ಅವರಿಷ್ಟ. ಅವರೆಲ್ಲರಿಗಿಂತ ಅನನ್ಯ ಭಕ್ತಿಯಿಂದ ಭಜಿಸುವಂಥವ್ರು ಅಂದರೆ ಅವನನ್ನು ಪ್ರೀತಿಸುವಂಥವ್ರು ಇದ್ದಾರಲ್ಲ, ಅಂಥ ಭಕ್ತರೇ ನನಗೆ ತುಂಬ ಪ್ರೀತಿ ಪಾತ್ರರು. ಅವರಿಗಿಂತ ಪ್ರೀತಿ ಪಾತ್ರರು ಬೇರೆ ಯಾರೂ ಇಲ್ಲ. ಇದು ನನ್ನ ಸಿದ್ಧಾಂತ ಅಂತ ಹೇಳ್ತಾನೆ. ಭಕ್ತಿಹೀನನಾಗಿರುವಂಥವನು ಬ್ರಹ್ಮನೇ ಆಗಿದ್ರೂ ಸರಿನೇ, ಅವನು ನನಗೆ ಬೇರೆ ಸಾಮಾನ್ಯ ಜೀವಿಗಳಂತೆ ಪ್ರೀತಿ ಪಾತ್ರನು. ಆದರೆ ಅನನ್ಯ ಭಕ್ತಿ ಇರುವಂಥವನು ಒಂದು ಕೀಳಾದ ಪ್ರಾಣಿ ಆದರೂ ಕೂಡ ನನಗೆ ಅದು ಪ್ರಾಣಕ್ಕೆ ಸಮ. ಇದು ನನ್ನ ಘೋಷಣೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ನಾವು ಯಾವ ಲೋಕದಲ್ಲಿದ್ದೀವಿ ಅಥವಾ ನಾವು ಯಾವ ಮಟ್ಟದಲ್ಲಿದ್ದೀವಿ ಅದೆಲ್ಲ ಏನು ಮ್ಯಾಟ್ರ್ ಆಗೋದಿಲ್ಲ. ಒಂದು ಸಣ್ಣ ಇರುವೆ ಆಗಿದ್ರೂ ಕೂಡ ಅದು ತುಂಬ ಭಕ್ತಿ ಮಾಡುತ್ತೆ, ಭಗವಂತನನ್ನು ಪ್ರೀತಿಸುತ್ತೆ ಅಂತಂದರೆ ಅವನು ಭಗವಂತನಿಗೆ ಪ್ರೀತಿ ಪಾತ್ರನಾಗಿರುವಂಥವನು. ಅವನು ಭಗವಂತನಿಗೆ ಪ್ರಾಣಕ್ಕೆ ಸಮ ಅಂತ ಹೇಳ್ತಾ ಇದ್ದಾನೆ. ಆಯಿತಾ. ಕೀಳು ಮಟ್ಟದ ಪ್ರಾಣಿ ಜೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಭಕ್ತಿ ಎಷ್ಟಿದೆ, ಭಗವಂತನಿಗೆ ಸಮರ್ಪಣೆ ಭಾವ ಎಷ್ಟಿದೆ ಅದು ತುಂಬ ಇಂಪಾರ್ಟೆಂಟು. ಸೊ ನಮ್ಮನ್ನು ನಾವು ಎಷ್ಟು ಸಮರ್ಪಣೆ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೆ ಹೋಗುತ್ತೆ. ಭಗವಂತನಿಗೆ ಅನನ್ಯ ಭಕ್ತಿಯನ್ನು ಯಾರು ತೋರಿಸ್ತಾರೋ ಅವರೇ ಪ್ರೀತಿ ಪಾತ್ರರು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಭಗವಂತ ಹೇಳಿದ್ದಾನೆ, ಕೀಳು ಪ್ರಾಣಿ ಆದರೂ ಪರವಾಗಿಲ್ಲ, ಭಕ್ತಿ ಇದೆ ಅಂತಂದರೆ ಅನನ್ಯ ಭಕ್ತಿ ಇರಬೇಕು, ಬೇರೆ ಕಡೆ ಅವ್ರ ಮನಸ್ಸು ಇರಬಾರ್ದು, ಆ ಭಗವಂತನಲ್ಲೇ ಇರಬೇಕು ಅವ್ರ ಮನಸ್ಸು. ಅಂಥ ಪ್ರಾಣಿ ನನಗೆ ತುಂಬ ಪ್ರೀತಿ ಪಾತ್ರವಾಗಿರೋವಂಥದ್ದು. ಇದು ನನ್ನ ಘೋಷಣೆ ಅಂತ ಕೂಡ ಇಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.